ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ತುಂಬ ದಿವಸ ಆದಮೇಲೆ ಈ ನಡುವೆ ಸ್ವಲ್ಪ ಇದು ನಂದು ರೆಗ್ಯುಲರ್ ಲೈನ್ ಆಗೋಗ್ಬಿಟ್ಟಿದೆ. ತುಂಬ ದಿವಸ ಆದಮೇಲೆ ಬ್ಲಾಗ್ ಮಾಡ್ತಿದ್ದೀನಿ. ಬಟ್ ನಿಜ ಇಲ್ಲ, ನಾವು ಘಾಟಿಗೆ ಹೋದಾಗ ಬ್ಲಾಗ್ ಮಾಡಿದ್ದೀವಿ. ಸೊ ಆ್ಯಸ್ ಯೂಶುವಲ್ ಹೇಗೆ ಪ್ರಾಮಿಸ್ ಮಾಡಿದ್ದೆ ನಾನು, ಒಳಗಡೆ ಎಲ್ಲ ತೋರಿಸಿದ್ದೆ. ಇವತ್ತು ಪ್ರಸಾದ ತಿನ್ನೋದು ತೋರಿಸಿದ್ದೆ, ಬಟ್ ನೀನಿರಲಿಲ್ಲ. ಸ್ಕೂಲ್ಗೆ ಹೋಗಿದ್ದೆಲ್ಲ. ಆ್ಯಕ್ಚುಲಿ ಇವನಲ್ಲಿ ಟೇಸ್ಟ್ ಇತ್ತು, ಅದಕ್ಕೆ ಇವ್ನಿಗೆ ಹೇಳೇ ಇರಲಿಲ್ಲ, ಹಂಗೆ ಹೋಗಿದ್ದ. ಹೇಳಿದಿದ್ರೆ ಪಕ್ಕ ಬರೋದು ಕಾಳೋನ ಕರೆಕ್ಟಾ, ರಜಾ ಆಗ್ತಿದ್ದ. ಅದು ಒಂದು ಪ್ಲಸ್. ಯಾಕೆ ಬೇಕು ಸುಮ್ಮನೆ. ಸೊ ಇವತ್ತೇನಪ್ಪ, ಇವತ್ತು ಏನಂದರೆ ಟ್ರೈಂಡಾಗಿ ಓಡ್ತಿದೆಯಲ್ಲ ಓಕೆ, ಮಕ್ಕಳೆಲ್ಲ ಏನೋ ಸ್ಕ್ವಿಡ್ ಗೇಮ್ದು ಡ್ರ್ಯಾಗನ್ ಆಫ್ ಕ್ಯಾಂಡಿ ನಾವು ಮಾಡ್ತೀವಿ ಅಂತ ಸೊ ನಾನು ನೋಡೋಣ ಹೇಗೆ ಮಾಡ್ತೀರಾ ಏನು ಅನ್ನೋದು. ಸೊ ಅದೇ ಇವತ್ತಿನ ನಮ್ಮ ಬ್ಲಾಗಿನ ವಿಶೇಷ. ಆ್ಯಕ್ಚುಲಿ ಲಾಸ್ಟಲ್ಲಿ ಮಾಡ್ತಾ ಇದ್ದಾರೆ. ಸೊ ಈಗ ಸ್ವಲ್ಪ ಟ್ರೆಂಡ್ ಆಗಿರಲಿ ಅಂತ, ಎಕ್ಸ್ಟ್ರಾರ್ಡಿನರಿ ಆಗಿದೆ ಇದು. ಓಕೆ, ಇವಾಗ ನಾವು ಸ್ಟಾರ್ಟ್ ಮಾಡೋಣ, ನೋಡೋಣ ಹೇಗೆ ಮಾಡ್ತಾರೆ ಅಂತ. ಅಪ್ಪ ಮಗನ ಸವಾರಿ ಇದು. ಇವತ್ತಿದೆ ಬ್ಲಾಗ್ ಮಾಡಿಬಿಡ್ತೀನಿ ನಾನು. ಆಗ ತುಂಬ ದಿವಸ ಆಯಿತು ನಾನು ಬ್ಲಾಗ್ ಮಾಡಿ. ಹುಷಾರ್ ಪಾಪ. ವಾ, ಯೋಚನೆ ಮಾಡಿ ಮಾಡಿ ಹೊಡ್ಸೋಣ ನನ್ನ ಮಗ. ಕೊಡಿ ಲೆಫ್ಟ್. ಗುಡ್ ಬಾಯ್. ಬರುತ್ತೆ, ಅಡ್ಡ ಬರುತ್ತೆ. ಕೊಡುತ್ತಾಯಿ ಜನ್ಮವನ್ನು ಕಡೆತನಕ ಮರೆಯಲ್ಲ ಜೋಗಿ. ಇವಾಗ ಸ್ಟಾರ್ಟ್ ಮಾಡ್ತಿದ್ದಾರೆ. ಬೇಕಿಂಗ್ ಸೋಡಾ ಬರೀ 26 ರೂಪಾಯಿ ನಿಮ್ಗೆ ಆಚೆನೆ ಸಿಗ್ಬಿಡ್ತದೆ. ಸಸ್ತವಲ್ಲ, ಇಷ್ಟು ದೊಡ್ಡ ಜಾಸ್ತಿ. ಸೊ ಇವಾಗ ಇವ್ರದ್ದು ರೆಸಿಪಿ ನೋಡಿ ಎಲ್ಲರೂ ಇದೇ ಸಕ್ಕರೆ ಇದು ಅಂಡ್ ಈ ಫಾಯಿಲ್ ಅದು ಕರೆಕ್ಟಾಗಿ ಅಂಟ್ಕೊಂಬಾರ್ದು ಅಂತ ಈ ಫಾಯಿಲ್. ಓಕೆ, ಗ್ಯಾಸ್ ಆನ್ ಮಾಡೋದು ಮತ್ತೆ ಇವಾಗ ನಾವು ಸ್ಟಾರ್ಟ್ ಮಾಡ್ತೀವಿ. ಅದರಲ್ಲಿ ಆಗುತ್ತಾ? ಆಗುತ್ತೆ. ಕರೆಕ್ಟ್ ಬೇಕಲ್ಲ ಶೇಪು, ಅದಕ್ಕೆ ಕರೆಕ್ಟ್ ಸೈಕಲ್ ಬರುತ್ತಲ್ಲ. ಎಷ್ಟು? 3 ಸ್ಪೂನ್. 3 ಸ್ಪೂನ್. ಓಕೆ, ಸಕ್ಕರೆ ಜೊತೆ ಇನ್ನೇನಿಲ್ವಾ? ಬೇಕಿಂಗ್ ಅದು ಪೊಪಟ್ ನಾವು ಬೇಕಿಂಗ್ ಪೌಡರ್ ಆ್ಯಡ್ ಮಾಡ್ಬೇಕು, ಅದಕ್ಕೆ ಪ್ಯಾನ್. ಚಲ್ಲೇಶ್ವರಿ ಚಲ್ಬಿಟ್ಲು. ಆಕ್ಚುಲಿ ಇವಳ ಹೆಸರು ಚಲ್ಲೇಶ್ವರಿ. ಒಂದ್ ಕಡೆ ಯಾವಾಗ್ಲೂ ಏನಾದ್ರೂ ಒಂದು ಚಲ್ತಾನೆ ಇರ್ತಾಳೆ, ಮತ್ತೆ ಅದು ಏನೇ ಆದ್ರೂ ಸಹ ಚಲ್ತಾಳ ಅವಳು, ಚಲ್ಲೇಶ್ವರಿ ಅವಳು. ಗಾಯ್ಸ್ ನೋಡಿ ಬೇಕಿಂಗ್ ಸೋಡಾ ಹೆಂಗೈತಂತ ನೋಡಿ ಗಾಯ್ಸ್. ಬೇಕಿಂಗ್ ಸೋಡಾ ವೈಟ್ ಪೌಡರ್ ಹಾಕಿ. ಚಲ್ಲೇಶ್ವರಿ, ಯು ಆರ್ ರೆಡಿ? ನೋಡು, ನೀನೇನು ಕರಿತಿದ್ಯಾ ಆ ಥರ. ಇದನ್ನ ಮಾಡ್ತಾ ಇದ್ದಾರೆ, ನೋಡೋಣ. ಮೆಲ್ಟ್ ಆಗತ್ತಕ್ಕಂತ ಬಿಡಿ, ಮೆಲ್ಟ್ ಆಗ್ತಿದೆ. ಇದು ಮೆಲ್ಟ್ ಆದಾಗಲೇ ಏನೋ ಲೋ ಫ್ಲೇಮಲ್ಲಿ ಇರಬೇಕು ಗ್ಯಾಸ್. ದೀಕ್ಷಾ ಮತ್ತೆ ಮೆಲ್ಟ್ ಆಗುತ್ತಲ್ಲ ಇದಾಗಲೇ ಇದನ್ನ ಪದೇ ಟ್ರೈ ಮಾಡಕ್ ಹೋಗ್ಬೇಡ್ರಿ. ಮನೇಲಿ ಅಮ್ಮ ಏನಿಲ್ಲ ಪರಕೆ ತಗೊಂಡು ಬದುಕಿರ್ತಾರೆ, ಏನು ಸಕ್ಕರೆ ಹಾಳು ಮಾಡ್ತಿದ್ಯಾ ಅಂತ ಹೇಳಿ. ಯಾಕಂದ್ರೆ ಇವಾಗ ಯಾಕಂದ್ರೆ ನಾನು ನೋಡ್ದಂಗೆ ಸಕ್ಕರೆ ತುಂಬಾ ವೇಸ್ಟ್ ಮಾಡ್ತಿದ್ದಾರೆ ಇವರು. ವೇಸ್ಟ್ ಆಗತ್ತೆ, ನಾವು ತಿಂತೀವಲ್ವಾ ಕ್ಯಾಂಡಿನ. ಇವ್ರು ತಿಂತಾರೆ, ಬಟ್ ಒಂಥರ ಅಜೀಬ್ ಥರ ಇದು ಎಲ್ಲೋ ಆಗ್ಬೇಕು. ಎಲ್ಲೋ ದಕ್ಕಿಸೆಲ್ಲೋ ಆದಾಗ ಆಗಿಲ್ಲ.
ಇನ್ನ ಎಷ್ಟೊತ್ತಿದ್ದು ಇದು ಆಗ್ತಾನೆ ಇದಪ್ಪ. ಇದು ಎಷ್ಟಾಗುತ್ತೆ ಮೆಲ್ಟೇ ಆಗಿಲ್ಲ. ಇದ್ರ ಬೇಕಿಂಗ್ ಕೂಡ ಹಾಕಿದ್ರು ಇವರು. ಏನೇನು ಮಾಡ್ತಾ ಇದಾರೆ ಏನೋ. ಆಯ್ತು ಕ್ಯಾಂಡಿ ಅಂತೆ. ಪ್ಲೀಸ್ ಮನೇಲೆಲ್ಲ ಟ್ರೈ ಮಾಡಕ್ ಹೋಗ್ಬೇಡಿ, ತುಂಬಾ ಕೆಡದಾಗ ಬಂದಿದೆ ಇದು. ಇದು ಡ್ರ್ಯಾಗನ್ ಮನೆಯೆಲ್ಲ ಹಾರಬಲ್ ಕ್ಯಾಂಡಿ ಇತ್ತು. ಸೊ ಇದನ್ನ ಆಲ್ಮೋಸ್ಟ್ ಮನೇಲಿ ಟ್ರೈ ಮಾಡೋರು ಸ್ವಲ್ಪ ನೋಡಿ ಕರೆಕ್ಟಾಗಿ ಮಾಡೋ ಥರ ಮಾಡಿ. ಇದೆಲ್ಲ ಚೆನ್ನಾಗಿ ಮಾಡಿಲ್ಲ. ಕೈ ಮಾತ್ರ ಒಂದು ಸ್ವಲ್ಪ ಸುಟ್ಟು ಇದರಲ್ಲಿ ನಂದೇನು ತಪ್ಪಿಲ್ಲ. ನಾನು ಮತ್ತೆ ಟ್ರೈ ಮಾಡೋಕ್ಕಾಗಲ್ಲ. ಸತಿ ಅಟೆಂಪ್ಟ್ ಮಾಡಿದಾಗ ಆಗಿರೋದು ನೋಡಿ. 2ನೇ ಸತಿ ಅಟೆಂಪ್ಟ್ ಮಾಡಿದ್ದಾರೆ ಇವರು. ಬಟ್ ಕಷ್ಟಪಟ್ಟು ಮಾಡಿದ್ದಾರೆ. ಚೆನ್ನಾಗಿದೆ, ನನಗೆ ಗೊತ್ತಿಲ್ಲ. ಓಕೆ 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 ಸರಿ ತಗೊಂಡು ಹೋಗು. ನಾವು ಶೇಪ್ ಕೊಡೋಕ್ಕಾಗಿಲ್ಲ, ನಾವು ಶೇಪ್ ಕಲ್ದಾಕ್ ಬಿಟ್ವಿ. ಸೊ ಅಡ್ಜಸ್ಟ್ ಲೈಕ್ ದೀಸ್. ಅಂದರೆ ಮಾಡಿದ್ರು ಬಟ್ ಚೆನ್ನಾಗಿ ಆಗಲಿಲ್ಲ. ಶೇಪ್ ಆಗೈತೆ, ಶೇಪ್ ಬಂದಿದೆ. ಸ್ವಲ್ಪ ನಿಧಾನಕ್ಕೆ ಮಾತಾಡೋ, ನನ್ನ ಕಿವಿಯೆಲ್ಲ ಸ್ವಲ್ಪ ಮಾಡಿದ್ರು ಬಟ್ ಅಷ್ಟು ಚೆನ್ನಾಗಿ ಆಗಲಿಲ್ಲ. ಆದರೆ ಮಕ್ಕಳು ಕಷ್ಟಪಟ್ಟಿರೋದಕ್ಕೆ ಒಂದು ಲೈಕ್ ಬರಲಿ, ಫಾಲೋ ಆಗಲಿ, ವ್ಯೂಸ್ ಬರಲಿ. ಓಕೆ ಚೆನ್ನಾಗಿದೆ. ಅದನ್ನು ಇವಾಗ ಇವರೇ ತಿಂತಾರೆ. ಸೊ ನೋಡಿ, ಯಾರಿಗಾದ್ರೂ ಕ್ಯಾಂಡಿ ಬಿಸ್ನೆಸ್ ಆಫರ್ ಕೊಡ್ಬೇಕಾದ್ರೆ ಇವರಿಬ್ರು ಕೊಡ್ಬೋದು. ಇದು ಡಿಫ್ರೆಂಟ್ ಟೈಪ್ ಕ್ಯಾಂಡಿ ಜಾಸ್ತಿ. ನಿಮಗೆ BTS ಇಷ್ಟ ಅಂದರೆ ನೋಡಿ, ಕಲರ್ಸ್ ಇಲ್ಲ, ಏನೂ ಇಲ್ಲ. BTS ಅಲ್ಲ, ನಮ್ಮ ಪುನೀತ್ ರಾಜ್ಕುಮಾರ್, ನಮ್ಮ ಅಪ್ಪು ಸರ್ ಫ್ಯಾನ್ ಇದ್ದರೆ ಕಮೆಂಟ್ ಮಾಡಿ, ಫಸ್ಟ್ ಲೈಕ್ ಮಾಡಿ, ವ್ಯೂಸ್ ಕೊಡಿ, ಆದಷ್ಟು ವೈರಲ್ ಮಾಡಿ. ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಏನು ಕರೆಕ್ಟಾ? ಪ್ಲೀಸ್ ಒಂದು ಲೈಕ್ ಕೊಡಿ. ನನ್ನ ಮಗನೂ ತಿಂತಿದ್ದಾರೆ ಆ್ಯಕ್ಚುಲಿ. ನೋಡಿ ಚೆನ್ನಾಗಿದೆಯಾ ಕ್ಯಾಂಡಿ? ಚೆನ್ನಾಗಿದೆಯಾ ಪಾಪ? ಕ್ಯಾಂಡಿ ಚೆನ್ನಾಗಿದೆಯಾ? ಆ್ಯಕ್ಚುಲಿ ಸ್ಕ್ವಿಡ್ ಗೇಮ್ ಈ ನಡೆ ತುಂಬ ಪಾಪ್ಯುಲರ್ ಆಗ್ತಿದೆ. ಸೊ ನೋಡ್ದಂಗೆ ಅದು ಯಾವುದ್ರಲ್ಲಿ ನೆಟ್ಫ್ಲಿಕ್ಸಲ್ಲಿ ಬರ್ತಿದೆಯಲ್ಲ, ನೆಟ್ಫ್ಲಿಕ್ಸಲ್ಲಿ ಅವೈಲೇಬಲ್ ಇದೆ, ನೋಡಬೇಕಾದ್ರೆ ನೋಡಿ. ಬಟ್ ತುಂಬ ಅಂದರೆ ಆಲ್ಮೋಸ್ಟ್ ಎಲ್ಲ ಕಡೆ ಪಾಪ್ಯುಲರ್ ಆಗ್ತಿದೆ. ಹೀಗೆ ಏನೋ ಮಾಡಿ ತೆಗಿತಾರೆ ಆ್ಯಕ್ಚುಲಿ. ಅದು ಈ ಥರ ಏನೋ ಔಟ್ ಆಗ್ಬೋದಾ? ಸ್ಕ್ವಿಡ್ ಗೇಮಲ್ಲಿ ಈ ಥರದ್ದೊಂದು ಗೇಮ್ ಇದೆ. ಸೊ ಪ್ಲೀಸ್ ಹೋಗಿ ನೋಡಿ. ಆ್ಯಂಡ್ ಆಲ್ಮೋಸ್ಟ್ ಮಕ್ಳಿಗಂತೂ ತುಂಬ ಇಷ್ಟ ಆಗ್ತಿದೆ. ಮತ್ತೆ ನಿಮ್ಗೆ ಯಾವ ಪ್ಲೇಯರ್ ಇಷ್ಟ ಅಂತ ಕಮೆಂಟ್ ಮಾಡಿ. ನನಗಂತೂ 3x2. ನನಗಂತೂ ಇದು ಯಾರು ಆಮೇಲೆ ಓಕೆ. ಬಟ್ ತುಂಬ ಪಾಪ್ಯುಲರ್ ಆಗ್ತಿದೆ. ಸೊ ನನಗೆ ಆ್ಯಕ್ಚುಲಿ ಇದು ಅಷ್ಟೊಂದು ಮೂಡಿರಲಿಲ್ಲ. ಬಟ್ ನಾನು ನೋಡ್ದಂಗೆ ತುಂಬ ವೈರಲ್ ಆಗ್ತಿದೆ ಆಲ್ಮೋಸ್ಟ್ ಎಲ್ಲ. ಮತ್ತು ಶಾರ್ಟ್ಸಲ್ಲೂ ಅಷ್ಟೇ ಸ್ಕ್ವಿಡ್ ಗೇಮ್ಸ್ದು ಹಾಡುಗಳು ತುಂಬ ವೈರಲ್ ಆಗ್ತಿದೆ. ಆ್ಯಕ್ಚುಲಿ ಈ ಮ್ಯೂಸಿಕ್ ಚೆನ್ನಾಗಿದೆ. ನನಗೆ ಬರುತ್ತೆ. ಹೇಳು ನೀನು ಹೇಳು. ಒಂದೇ ಸೊ ಇವಾಗ ಅವಳು ಪ್ರಿಪೇರ್ ಆಗಿಬಿಟ್ಟು ಬರ್ತಾಳೆ. ಸೊ ನೋಡೋಣ ಯಾವ ಥರ ಆಡ್ತಾಳೆ ಅಂತ. ಯಾಕೆ ಮಕ್ಕಳಿಗೆ ಡಿಸ್ಕರೇಜ್ಮೆಂಟ್ ಬಿಟ್ಟು ನೋಡೋಣ. ಆಡಕ್ ಬರುತ್ತೆ. ಡುಂಗಿಗೆ ಡಿಂಗ ಬಿಂಗ ಡೋರ ಚೂಬು ಚುಪ್ಸಿದ ಸೋನೆ ಇಲ್ಲಿಂದ ಬರಲ್ಲ ನನಗೆ. ಬಟ್ ಅಟ್ಲೀಸ್ಟ್ ಇಷ್ಟಾದರೂ ಟ್ರೈ ಮಾಡಿದ್ಲಲ್ಲ, ಅದಕ್ಕೆ ಖುಷಿ ಪಡೋಣ. ಯಾವುದೋ ಲ್ಯಾಂಗ್ವೇಜ್ನ ಇಷ್ಟೊಂದು ಕೊರಿಯನ್ ಲ್ಯಾಂಗ್ವೇಜ್. ಸೊ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ಥರ ಫನಿ ವಿಡಿಯೋಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ. ಹೊಸ ಟ್ಯಾಬ್ ಇದು ಕವರ್ ಏನೋ ಬರುತ್ತೆ. ಆ್ಯಕ್ಚುಲಿ ಇದು ಕವರ್ ಹಳೆದು ಹೊಸ ಟ್ಯಾಬ್ ಹೊಸದು. ಸೊ ಇವಾಗ ಕವರ್ ಬರಬೇಕು, ಹಾಗೆ ನೋಡೋಣ ಇನ್ನು ಏನೇನು ಮಾಡ್ತಾರೆ. ಮಾಡಿ ನೋಡ್ಬೋದು. ಅದರದ್ದು ಗ್ರ್ಯಾಂಡ್ ಓಪನಿಂಗ್ ಕಾಂಟ್ಯಾಕ್ಟ್ ವಿಡಿಯೋ ಎಲ್ಲ ಇದೆ ಬಿಡಿ ನಮ್ಗೆ ಕಂಟೆಂಟ್. ಸೊ ಅದಂಗೆ ಮಾಡಿದ್ರು, ಇನ್ನು ಏನೇನೋ ಮಾಡಿದ್ರು. ಮತ್ತು ವೆಡ್ನೆಸ್ಡೇ ನಂತೆ
ಎಕ್ಸಾಮ್ ಅದನ್ನು ಕನ್ನಡ. ಇವನಿಗೆ ಯಾವುದು ಬೆಸ್ಟ್ ಕೊಡಿ. ಸೊ ಓಕೆ, ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅದಕ್ಕೆ ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ಐಡಿನೂ ಇದೆ, ಮೆನ್ಷನ್ ಇದೆ. ಸೊ ಇನ್ಸ್ಟಾಗ್ರಾಮಲ್ಲಿ ಇವಾಗ ಹೊಸ ಹೊಸ ಟ್ರಿಕ್ಸ್ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಆಲ್ಮೋಸ್ಟ್ ಪ್ಲೀಸ್ ಫಾಲೋ ಮೀ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಅವನದೇ ಇದು ಕಾರು, ಅದಕ್ಕೆ ಅವನೇ ಈಗಲಿಂದನೇ ಓಡಿಸ್ತೀನಿ ಪಾಪ. ನಾನು ಸ್ಕೂಲ್ಗೆ ಇದರಿಂದನೇ ಹೋಗ್ತೀನಿ ಅಲ್ಲ ಪಾಪ.